ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕನ್ನಡ ನಾಮಫಲಕ ಹಾಕದವರಿಗೆ ಬಿಬಿಎಂಪಿ ಶಾಕ್ ನೀಡಿದೆ. ಮಾಲ್ ಆಫ್ ಏಷ್ಯಾದ ಕೆಲವು ಮಳಿಗೆಗಳಿಗೆ ಬೀಗ ಬಿದ್ದಿದೆ. 60% ಕನ್ನಡ ನಾಮಫಲಕ ಅಳವಡಿಕೆ ಡೆಡ್ಲೈನ್ ನೀಡಲಾಗಿತ್ತು. ಇಷ್ಟಾದರೂ ಎಚ್ಚೆತ್ತುಕೊಳ್ಳದಿದ್ದಕ್ಕೆ ಇಂದು ನೋಟಿಸ್ ಕೊಟ್ಟು ಬಿಬಿಎಂಪಿ ಮಾಲ್ ಆಫ್ ಏಷ್ಯಾದ ಕೆಲ ಮಳಿಗೆಗಳಿಗೆ ಟ್ರೇಡ್ ಲೈಸೆನ್ಸ್ ರದ್ದುಪಡಿಸಿದೆ. ಬಿಬಿಎಂಪಿ ಪೌರ ಕಾರ್ಮಿಕರ ಯೂನಿಫಾರ್ಮ್ ಶೀಘ್ರವೇ ಬದಲಾಗಲಿದೆ. ಸದ್ಯ ಹಸಿರು ಕೇಸರಿ ಬಣ್ಣದ ಯೂನಿಫಾರ್ಮ್ ಅನ್ನ ಕಾರ್ಮಿಕರು ಧರಿಸುತ್ತಿದ್ದಾರೆ. ಆದ್ರೀಗ ನೀಲಿ ಬಣ್ಣದ ಯೂನಿಫಾರ್ಮ್ ನೀಡಲು ಚಿಂತನೆ ನಡೆಸಿದೆ. 17,000 ಪೌರ ಕಾರ್ಮಿಕರಿಗೆ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಮೂಲಕ ಸಮವಸ್ತ್ರ ವಿತರಣೆಗೆ ಪಾಲಿಕೆ ಮುಂದಾಗಿದೆ. ಯೂನಿಫಾರ್ಮ್ ಜೊತೆಗೆ ಟೋಪಿ, ಸ್ವೆಟರ್ ಕೂಡ ನೀಡ್ತಾರಂತೆ. ಕೋರಮಂಗಲ ಆರ್ಟಿಒಗೆ ಸೇರಿದ ಫ್ಯಾನ್ಸಿ ನಂಬರ್ಗಳ ಹರಾಜು ಪ್ರಕ್ರಿಯೆ ನಡೆಯಿತು. ಒಟ್ಟು 62 ಫ್ಯಾನ್ಸಿ ನಂಬರ್ಗಳನ್ನು ಹರಾಜಿಗಿಡಲಾಗಿತ್ತು. 9999 ನಂಬರ್ ಬರೋಬ್ಬರಿ 4,80,000 ರೂಪಾಯಿಗೆ ಸೇಲ್ ಆಯಿತು. ಫ್ಯಾನ್ಸಿ ನಂಬರ್ ಹರಾಜಿನಿಂದ ಸಾರಿಗೆ ಇಲಾಖೆಗೆ ಬರೋಬ್ಬರಿ 70 ಲಕ್ಷ ಆದಾಯ ಹರಿದು ಬಂದಿದೆ. ಹರಾಜಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದು ಲಕ್ಕಿ ನಂಬರ್ಗಾಗಿ ಲಕ್ಷ ನಡೆದರು.